ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಮತಬೇಟೆ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ದಿನೇಶ್ ಗುಂಡೂರಾವ್ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಹುಬ್ಬಳ್ಳಿ ತಾಲೂಕಿನ ಗೋಕುಲ ಗ್ರಾಮದಲ್ಲಿ ಸಚಿವರ ಅಬ್ಬರದ ಕ್ಯಾಂಪೇನ್ ಆಗ್ತಾ ಇದೆ. ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಹುಬ್ಬಳ್ಳಿ ತಾಲೂಕಿನ ಗೋಕುಲ ಗ್ರಾಮದಲ್ಲಿ ಸಚಿವರು ಅಬ್ಬರದ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ನ ನಾಯಕರಿಂದ ದಿನೇಶ್ ಗುಂಡೂರಾವ್ ಅವರಿಗೆ ಇದೊಂದು ಟಾಸ್ಕ್ ಅನ್ನು ನೀಡಲಾಗಿತ್ತು. ಎಲೆಕ್ಷನ್ ಮುಗಿಯೋವರೆಗೂ ನೀವು ಬರಲೇಬೇಡಿ, ಅಲ್ಲೇ ಇದ್ದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಅಂತ. ಆ ಕಾರಣಕ್ಕಾಗಿ ದಿನೇಶ್ ಗುಂಡೂರಾವ್ ಅವರು ಅಲ್ಲೇ ಇದ್ದಾರೆ, ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಜನಪರ ಯೋಜನೆಗಳನ್ನು ಮುಂದಿಟ್ಕೊಂಡು ಅದೇ ವಿಚಾರವಾಗಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಎಂಪಿ ಆಗಿದ್ದಾರೆ ದೆಹಲಿಯಲ್ಲಿ. ಏನ್ ಮಾಡೋದು ಅವರು? ಯಾಕೆ ನಮ್ಮ ಪರವಾಗಿ ನಿಲ್ಲಿಲ್ಲ? ಯಾಕೆ ಅವರು ಸಿದ್ದರಾಮಯ್ಯ ಅವರನ್ನ, ನಮ್ಮ ಎಲ್ಲ ಮಂತ್ರಿಗಳನ್ನ ಕರ್ಕೊಂಡು, ಅವರ ಪಾರ್ಟಿ ಲೀಡರ್ಸ್ ಕೂಡ ಕರ್ಕೊಂಡು ಡೆಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅವರು? ಯಾಕೆ ಮೋದಿ ಅಮಿತ್ ಶಾ ಹೇಳಲಿಲ್ಲ? ಇಲ್ಲ, ಕರ್ನಾಟಕ ನಮ್ಮ ತೆರಿಗೆಗೆ ತುಂಬಾ ಹಣ ಕೊಡ್ತಾ ಇದೆ, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಜನ ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ, 25 ಜನ ನಾವು ಗೆದ್ದಿದ್ದೀವಿ, ಆ ಋಣ ಆದ್ರೂ ತೀರ್ಸ್ಕೊಳ್ಬೇಕು ಅಂತ. ಆ ಋಣ ತೀರ್ಸ್ಕೊಳ್ಳೋದಕ್ಕೂ ಕೂಡ ತಯಾರಾಗಿಲ್ಲ ಈ ಜನ. ಏನ್ ಹೇಳ್ಬೇಕು ನಾವು ಇವ್ರಿಗೆಲ್ಲರಿಗೂ ಕೂಡ? ಹೇಡಿಗಳಂತಾನೆ ಹೇಳ್ಬೇಕು ನಾವು, ರಣ ಹೇಡಿಗಳು ಇವರು. ಪ್ರಹ್ಲಾದ್ ಜೋಶಿ ಎಂಪಿ ಆಗಿದ್ದಾರೆ ದೆಹಲಿಯಲ್ಲಿ. ಏನ್ ಮಾಡೋದು ಅವರು? ಯಾಕೆ ನಮ್ಮ ಪರವಾಗಿ ನಿಲ್ಲಿಲ್ಲ? ಯಾಕೆ ಅವರು ಸಿದ್ದರಾಮಯ್ಯ ಅವರನ್ನ, ನಮ್ಮ ಎಲ್ಲ ಮಂತ್ರಿಗಳನ್ನ ಕರ್ಕೊಂಡು, ಅವರ ಪಾರ್ಟಿ ಲೀಡರ್ಸ್ ಕೂಡ ಕರ್ಕೊಂಡು ಡೆಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅವರು? ಯಾಕೆ ಮೋದಿ ಅಮಿತ್ ಶಾ ಹೇಳಲಿಲ್ಲ? ಇಲ್ಲ, ಕರ್ನಾಟಕ ನಮ್ಮ ತೆರಿಗೆಗೆ ತುಂಬಾ ಹಣ ಕೊಡ್ತಾ ಇದೆ, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಜನ ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ, 25 ಜನ ನಾವು ಗೆದ್ದಿದ್ದೀವಿ, ಆ ಋಣ ಆದ್ರೂ ತೀರ್ಸ್ಕೊಳ್ಬೇಕು ಅಂತ. ಆ ಋಣ ತೀರ್ಸ್ಕೊಳ್ಳೋದಕ್ಕೂ ಕೂಡ ತಯಾರಾಗಿಲ್ಲ ಈ ಜನ. ಏನ್ ಹೇಳ್ಬೇಕು ನಾವು ಇವ್ರಿಗೆಲ್ಲರಿಗೂ ಕೂಡ?